ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನಲ್ನಲ್ಲಿ ಇನ್ಸ್ಟೆಂಟಾಗಿ ತುಂಬ ಈಸಿಯಾಗಿ ಎಲ್ಲರೂ ಇಷ್ಟಪಡೋ ಹಾಗೆ ಒಂದು ಕಿತ್ಲೆಹಣ್ಣು ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೂ ಮೊದಲು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಸುಮಾರು ಜ್ಯೂಸ್ಗಳನ್ನ ಮಾಡೋದು ಈಗಾಗಲೇ ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಆ ಜ್ಯೂಸ್ಗಳನ್ನ ಲಿಂಕ್ಗಳನ್ನ ನಾನು ಸ್ಕ್ರೀನ್ ಐಕಾರ್ಡ್ ಮೇಲೆ ಬರ್ತಾ ಇರುತ್ತೆ, ಕ್ಲಿಕ್ ಮಾಡಿ ನೋಡಿ. ಬನ್ನಿ, ಈಗ ಈ ಕಿತ್ಲೆಹಣ್ಣು ಜ್ಯೂಸನ್ನು ಯಾವ ರೀತಿ ಮಾಡೋದು ನೋಡೋಣ. ಅದಕ್ಕೆ 1 ಕಪ್ನಷ್ಟು ಕಿತ್ಲೆಹಣ್ಣನ್ನು ತೊಗೊಂಡಿದ್ದೀನಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ರಾಕ್ ಸಾಲ್ಟು, ಹಾಗೆ ಚಾಟ್ ಮಸಾಲವನ್ನು ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು 5ರಿಂದ 6 ಐಸ್ ಕ್ಯೂಬ್ನ ತೊಗೊಳ್ಳಿ. ಮೊದಲು ಒಂದು ಜ್ಯೂಸ್ ಜಾರ್ಗೆ ತೊಗೊಂಡಿರ್ತಕ್ಕಂತಹ 2 ಕಿತ್ಲೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಸಹ ಸೇರಿಸಿ, 1-2-3 ಕಲ್ಲಷ್ಟು ರಾಕ್ ಸಾಲ್ಟನ್ನು ಸೇರಿಸಿ. ರಾಕ್ ಸಾಲ್ಟ್ ತುಂಬ ಒಳ್ಳೆಯದು, ಅಡುಗೆಗೆ ರಾಕ್ ಸಾಲ್ಟ್ನೇ ಬಳಸೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ. ಸ್ವಲ್ಪ ಚಾಟ್ ಮಸಾಲವನ್ನು ಸೇರಿಸಿ, ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕು. ಇವೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇದರಲ್ಲಿರ್ತಕ್ಕಂಥ ಸೀಡ್ಸ್ನೆಲ್ಲ ತೆಗ್ಕೋಬೇಕು, ಇಲ್ಲಾಂದರೆ ಜ್ಯೂಸು ಕಹಿ ಬಂದ್ಬಿಡುತ್ತೆ. ಕಿತ್ತಳೆ ಜ್ಯೂಸಲ್ಲಿರೋ ಸೀಡ್ಸ್ ಎಲ್ಲ ತೆಗೆದು ಈ ಥರ ನುಣ್ಣಗೆ ನಾವು ರುಬ್ಕೋಬೇಕು. ನೋಡಿ, ಈಗ ನಾವು ಹಾಗೆ ರುಬ್ಕೊಂಡಿರೋದ್ರಿಂದ ಇದನ್ನು ಸೋಸ್ಕೋಬೇಕು. ಕಿತ್ಲೆಹಣ್ಣು ಜ್ಯೂಸನ್ನ ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಿತ್ಲೆಹಣ್ಣಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರೋದ್ರಿಂದ ದೇಹದಲ್ಲಿ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಹಾಗೆ ನಾವು ಹೊರಗಡೆಯಿಂದ ಸ್ಟ್ರೆಸ್ ಆಗಿ ಬಂದಾಗ, ನಮ್ಮ ದೇಹದಲ್ಲಿ ಹೆಚ್ಚು ಆಯಾಸ ಇದ್ದಾಗ ಈ ಕಿತ್ಲೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ಒಂಥರ ರೆಸ್ಟ್ ಸಿಗುತ್ತೆ, ಆರಾಮು ಸಿಗುತ್ತೆ. ಇದು ತುಂಬಾ ಬೆನಿಫಿಟ್ಸ್ನ ಹೊಂದಿರುವಂತಹ ಹಣ್ಣು. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ದೇಹಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಒದಗಿಸುತ್ತೆ. ಕೂದಲ ಆರೈಕೆಗೆ, ಚರ್ಮದ ಕಾಂತಿಗೆ, ಪ್ರತಿಯೊಂದಕ್ಕೂ ಒಂದು ಅವಶ್ಯಕವಾದಂಥ ಹಣ್ಣು ಅಂತಲೇ ಹೇಳ್ಬೋದು. ಹಾಗೆ ನೀವು ಹುಷಾರಿಲ್ಲದೆ ಇದ್ದಾಗ ORS ಅಂತ ಕೊಡ್ತಾರೆ, ಅದನ್ನು ಕೂಡ ಕಿತ್ಲೆಹಣ್ಣಿಂದನೇ ಮಾಡಿರೋದು. ಅದಕ್ಕೋಸ್ಕರ ನಾವು ಹುಷಾರಿಲ್ಲ ಅಂದಾಗ, ನಮಗೆ ದೇಹಕ್ಕೆ ಸುಸ್ತಾದಾಗ ಈ ಥರ ಹಣ್ಣಿನ ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು. ಈ ಜ್ಯೂಸ್ ನಿಮ್ಗೆಲ್ರಿಗೂ ಖಂಡಿತ ಇಷ್ಟ ಆಗಿರುತ್ತೆ. ಇವತ್ತೇ ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬೇಸಿಗೆಯಲ್ಲಿ ಇಂತಹ ಆರೋಗ್ಯದಾಯಕ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಲಿಕ್ವಿಡ್ ಅಂಶ ದೇಹದಲ್ಲಿ ಹೆಚ್ಚಾಗಿ, ದೇಹದಲ್ಲಿ ನೀರಿನ ಅಂಶನೂ ಕೂಡ ನಾವು ಹೆಚ್ಚಿಗೆ ಮಾಡ್ಕೋಬೋದು. ಇಷ್ಟೊಂದು ಬೆನಿಫಿಟ್ಸ್ ಇರೋವಂತಹ ಈ ಥರ ಜ್ಯೂಸ್ಗಳನ್ನ ನೀವು ಮಾಡ್ಕೊತಾ ಇರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ನನಗೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.